ಈ ವಿದ್ಯುತ್ ಸೋರಿಕೆಯಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ಯಾವ. ಕೆಲವೊಬ್ಬರು ರೈತರ ಗದ್ದೆಗೆ ಬೆಂಕಿ ಹತ್ತಿದ್ದನ್ನು ನೋಡೀವಿ, ಕೆಲವೊಬ್ಬರು ಬನಿಮಿಗಳಿಗೆ ಬೆಂಕಿ ಹತ್ಯಾವು. ಅಷ್ಟೇ ಯಾಕೆ ಕೆಲವೊಬ್ಬರು ಮನೆಗಳಿಗೆ ಬೆಂಕಿ ಹತ್ತಿ ಹಾನಿ ಉಂಟಾಗ್ಯದ. ಅದೇ ಥರನಾಗಿ ಇವತ್ತು ಕೂಡ ಈ ಕೋಲಾರ ತಾಲೂಕಿನಲ್ಲಿ ಒಂದು ಸಮಸ್ಯೆ ಆಗ್ಯದ. ರಸ್ತೆ ಬದಿ ಇರುವಂಥ ಮಗಲ್ದಾಗ ಒಂದು ಪೆಟ್ರೋಲ್ ಪಂಪ್ ಇತ್ತತ್ತ, ರಸ್ತೆ ಬದಿ ಒಂದು ವಿದ್ಯುತ್ ತಂತಿ ಹರಿದೋಗ್ಯಾವ. ಆ ವಿದ್ಯುತ್ ತಂತಿ ಈ ಯಾಕಂದ್ರೆ ಬ್ಯಾಸಿಗೆ ಅಂದ ತಕ್ಷಣ ಸ್ವಲ್ಪ ಕೆಲವೊಂದು ಗಿಡ ಒಣಗಿರ್ತಾವೆ, ಕೆಳಗೆ ಹುಲ್ಲು ಒಣಗಿರ್ತದ, ಗಿಡ ಅಳಗಾಡಿ ಏನಾಗ್ಯದ ವಿದ್ಯುತ್ ಸೋರಿಕೆ ಆಗ್ಯದ. ವಿದ್ಯುತ್ ಸೋರಿಕೆಯಿಂದ ಶ್ರೀಗಂಧದ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಮತ್ತು ಬಿದಿರಿನ ಮರ. ಮತ್ತು ಅಷ್ಟೇ ಯಾಕೆ ಈ ಪಂಪ್ಸೆಟ್ಗಳೇನು ಮಾಡಿರ್ತಾರಲ್ಲ, ಪಾಪ ರೈತರು ಹೊಲಗಳಿಗೆ ನೀರು ಹೋಗ್ಬೇಕಂದ್ರೆ ಪಂಪ್ಸೆಟ್ಗಳು ಮಾಡಿರ್ತಾರೆ. ಆ ಪಂಪ್ಸೆಟ್ಗೆ ಕೂಡ ಬೆಂಕಿ ಎತ್ತವ. ಇದರೊಳಗೆ ಯಾರು ನಿರ್ಲಕ್ಷ್ಯತೆ ಆಯ್ತಾರೆ ನೀವು? KAB ಅವರು. ಕಾರಣ ಅವ್ರ ನಿರ್ಲಕ್ಷ್ಯತೆ. ಯಾಕಂದ್ರೆ ಅವ್ರು ನೋಡ್ಬೇಕತ್ತ, ಒಂದು ವಾಹನ ತೊಗೋಬೇಕು, ರಸ್ತೆ ಬದಿ ಇರುವಂಥ ವಿದ್ಯುತ್ ಹರಿದು ಹೋಗಿರ್ತಲ್ಲ, ಹೈ ಟೆನ್ಷನ್ ವೈರ್ ಇರ್ತಾವೆ ಒಳಗೊಂದೊಂದು. ಆ ವಿದ್ಯುತ್ಗಳು ಎಲ್ಲಾದರೂ ಮರಗಳ ತಟ್ಟಿರ್ತಾವೇನೋ, ವಿದ್ಯುತ್ ತಂತಿಗಳ ತಳಗಿಳದಾವೇನೋ, ಇವೆಲ್ಲ ನೋಡುವಂಥ ಒಂದು ಜವಾಬ್ದಾರಿ ಯಾರ್ದು? KAB ಅವ್ರದ್ದು. ಸುಮ್ಮನೆ ಸರ್ಕಾರ ಸಂಬಳ ಕೊಡ್ತದ, ಸಂಬಳ ತೊಗೊಂಡು ಸುಮ್ಮನೆ ಕುಂದ್ರದಲ್ಲ ಫ್ಯಾನ್ ಕೆಳಗೆ. ಇಂಥ ಕೆಲಸ ಮಾಡಿಸ್ರಿ ದಯವಿಟ್ಟು. ಯಾಕಂದ್ರೆ ಅಲ್ಲಿ ಇವತ್ತು ಪಂಪ್ಸೆಟ್ಗಳು ಹೋಗ್ಯಾವು, ಶ್ರೀಗಂಧದ ಮರ ಹೋಗ್ಯಾವು, ಬೇವಿನ ಮರ ಹೋಗ್ಯದ, ಬಿದಿರಿನ ಮರ ಅದಕ್ಕೆ ಹೋಗ್ಯದ. ಮತ್ತು ಈ ಮರಗಳಿಗೆ ಹತ್ಯದ. ಅದೇ ಥರನಾಗಿ ಯಾವುದಾದ್ರೂ ಮನೆಗಳಿಗೆ ಹತ್ತಿದ್ರೆ ಮನೆ ಮುಚ್ಚೋಕ್ಕಿದ್ದು. ಯಾಕಂದ್ರೆ ಮನೆ ಒಳಗೆ ವಯಸ್ಸಾದವ್ರು ಇರ್ತಾರೆ, ಸಣ್ಣ ಹುಡುಗರು ಇರ್ತಾವೆ. ಯಾಕಂದ್ರೆ ಇಂಥ ಅನಾಹುತಗಳ ಮೊದಲೇ ಆಗ್ಯಾವ. ಆದರೂ ನೀವು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ದಯವಿಟ್ಟು ಮೇಲಾಧಿಕಾರಿಗಳು, ಈ ಒಂದು KAB ಇರುವಂಥ ಮೇಲಾಧಿಕಾರಿಗಳು ಏನು ನಿಮ್ಮ ಕೈಗಳ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೆ ಅವಾಗ ನೀವು ಎಚ್ಚರಿಕೆ ವಹಿಸ್ಬೇಕು. ರಸ್ತೆ ಬದಿ ಏನಾರ ವಿದ್ಯುತ್ ತಂತಿಗಳಿಗೆ ಎಲ್ಲಾದರೂ ಮರಗಳು ಹತ್ತಾ ಇದ್ರೆ, ಬೇರೆ ಮನೆಗಳು ಹತ್ತಾ ಇದ್ರೆ, ತಂತಿ ಕೂಡ್ತಾ ಇದ್ರೆ, ಇಂಥ ಸಮಸ್ಯೆಗಳನ್ನು ಬೇಗನೆ ಈಡೇರಿಸಬೇಕು. ಕೆಲವೊಬ್ಬರು ರೈತರು ಫೋನ್ ಹಚ್ಚಿದ್ರು ಹಿಂದಿನ ಗಾಳಿ ಮಾಡಿಬಿಡ್ತಾರೆ. ಹಂಗೆ ಹೇಳ್ತಾರೆ ಬಿಡ್ರಿ, ಮಾಮೂಲಿ. ಮತ್ತು ಗಾಳಿ ಬಿಟ್ಟಾಗ ವಯರ್ ಅಳಗಾಡುತ್ತೆ, ಅದರ ಜೀವನ ಅಳಗಾಡಿ ಬಿಡ್ತದೆ. ಒಂದು ಸ್ವಲ್ಪ ಎಲ್ಲಾದ್ರೂ ತೆಗೆದುಬಿಟ್ರೆ ದಯವಿಟ್ಟು ಈ ಮೇಲಾಧಿಕಾರಿಗಳು ಏನದಾರಲ್ಲ, ನಿಮ್ಮ ಸಿಬ್ಬಂದಿಗಳಿಗೆ ಹೇಳಿ ರಸ್ತೆ ಬದಿ ಹಾದಿರುವಂಥ ತಂತಿಗಳನ್ನು ಸರಿಪಡಿಸೋದ್ರಿಂತಾಗಿರ್ಬೋದು. ಮತ್ತು ಈ ಮರಗಳಿಗೆ ಹತ್ತಿರುವಂಥ ಮರಗಳನ್ನ ಅವಾಗವಾಗ ಕಟ್ ಮಾಡ್ತಾ ಹೋದ್ರೆ ಕೆಲವೊಬ್ಬರ ಜೀವ ಉಳಿತದ ಅಂಥೇಳಿ ನನ್ನ ಅಭಿಪ್ರಾಯ. ದಯವಿಟ್ಟು ಈ ಅಧಿಕಾರಿಗಳು ಅದರ ಮೇಲೆ ಒಂದು ಕ್ರಮ ಕೈಗೊಳ್ಳುವುದು. ತಾಪಮಾನ ಜಾಸ್ತಿ ಇರೋದ್ರಿಂದ ಆಕಸ್ಮಿಕವಾಗಿ ವಿದ್ಯುತ್ ಅವಘಡ ಸಂಪರ್ಕಿಸಿ TCಯಿಂದ ಫಾಲ್ಟ್ ಆಗಿ ಕಿಡಿ ಬಿದ್ದು ಈ ಎಲ್ಲ ಕಬ್ಬಿನ ಗದ್ದೆ, ಬಿದಿರು ಗದ್ದೆ, ಶ್ರೀಗಂಧದ ಗಿಡ, ಬೇವಿನ ಗಿಡ, ಜಾಲಿ ಗಿಡ ಅವಕ್ಕೆಲ್ಲ ಉರಿ ಹತ್ಕೊಂಡು ಇದು ಆಯಿತು. ಫೈರ್ ಬ್ರಿಗೇಡ್ನವ್ರಿಗೆ ಫೋನ್ ಮಾಡಿ ಕರೆಸಿದ್ವಿ. ಬೆಳಗಿಲಿಂದ ಬಂದರು. ಭಾಳಷ್ಟು ಗಿಡ ಮರಗಳು ಉಳಿದು ಒಂದು 20-25 ಗಿಡ ಸುಟ್ಟು ಹೋಗಿದ್ದಾವೆ. ಆದರೂ ರೈತರ ಪಂಪ್ ಸೆಟ್ಟು, ವೈರ್, ಕೇಬಲ್ಲು ಭಾಳ ಹಾನಿಯಾಗ್ಯದ. ಇವರು ಸಮಯಕ್ಕೆ ಸರಿಯಾಗಿ ಬರೋದ್ರಿಂದ ಸ್ವಲ್ಪ ಇನ್ನೂ ಭಯಂಕರವಾದ ಹಾನಿಯನ್ನು ತಪ್ಪಿಸಿ ಉಳಿತಾಯ ಮಾಡಿದಂಗೆ ಆಗ್ಯದ. ಸ್ವಲ್ಪ ಮರದ ಕೊಂಬೆಗಳನ್ನು ಕಡಿಬೇಕು. KAB ಅವ್ರ ನಿರ್ಲಕ್ಷ್ಯಕ್ಕಿಂತಲೂ ಮರಗಳನ್ನು ಕಡಿಬಾರ್ದು ತಿಳಿಕೇಸಿಂದ ಎಲ್ಲರೂ ಮರ ಬೆಳೆಸಿರ್ತೀವಿ, ಆದರೂ ತಂತಿಗೆ ತಗಲಿರ್ತಾವೆ. ಅಂಥವನ್ನಾರು ಸ್ವಲ್ಪ ತೆಗಿಬೇಕಂತೇಳಿ KAB ಅಧಿಕಾರಿಗಳೊಂದಿಗೆ ಕೇಳ್ಕೊತೀವಿ. ಸ್ಟಾರ್ಟ್ ಮಾಡಿ ಅವತ್ತು ಪೈಪ್ ಎಲ್ಲ ಬಿಚ್ಚಿ ಅದಕ್ಕೆ ನೀರು ಹಾಕಿ ಸ್ವಲ್ಪ 75% ಆರಿಸಿದ್ರು ಆಲ್ರೆಡಿ. ಆದ್ರೂ ಫೈರ್ ಬ್ರಿಗೇಡಿಗೆ ಫೋನ್ ಮಾಡಿ ನಾವು ಕರೆಸಿದ್ವಿ. ಯಾಕಪ್ಪ ಅಂದ್ರೆ ಅದು ಹೈಟ್ ಭಾಳ ಐತಲ್ಲ, ಬಿದಿರು ಮತ್ತು ಇದ್ರ ಗಿಡದಾಗ ಮೇಲೆ ಹೋದಾಗ ಬೆಂಕಿ ರೈತರಿಗೆ ಆರ್ಸಕ್ಕೆ ಆಗಲಿಲ್ಲ. ಅದು ಕೆಳಗಿಂದ ಆರಿಸಿದ್ರು ಮೇಲೆ ಆರಕ್ಕೆ ಆಗಲಿಲ್ಲ. ಅದಕ್ಕಂತ ಹೇಳಿಕೆಸಿಂದ ಫೋನ್ ಮಾಡಿ. ಬೆಳೆ ಹಾನಿ ಏನಾಗಿಲ್ಲ. ಮರ, ಪಂಪ್ಸೆಟ್ಟು, ಕೇಬಲು, ಪೈಪು ಇದು ಹಾನಿ. ಚಿಕ್ಕಗರ್ಸಂಗಿ ಗ್ರಾಮದ ಸರ್ವೆ ನಂಬರ್ 89, 90, 91 ಇವು 3 ಸರ್ವೆ ನಂಬರ್ ಬರ್ತಾವೆ ಸೀರಿಯಲ್ ಆಗಿ. ವಿದ್ಯುತ್ ಸೋರಿಕೆ ಪರಿಣಾಮದಿಂದ ಶ್ರೀಗಂಧದ ಬೇವು ಬಿದಿರು ಪಂಪ್ಸೆಟ್ ಮೋಟಾರ್ಗಳು ಬೆಂಕಿಗೆ ಆಹುತಿಯಾಗಿವೆ. ವಿಜಯಪುರ ಜಿಲ್ಲೆ ಕೊಲ್ಲಾರ ತಾಲೂಕಿನ ಚಿಕ್ಕಗರ್ಸಂಗಿಯ ಸರ್ವೆ ವ್ಯಾಪ್ತಿಯ HP ಪೆಟ್ರೋಲ್ ಪಂಪ್ ಹತ್ತಿರ ವಿದ್ಯುತ್ ತಂತಿಗೆ ಮರದ ರೆಂಬೆ ಕೊಂಬೆಗಳು ತುತ್ತಾಗಿದ್ದು, ಪರಿಣಾಮದಿಂದ ವಿದ್ಯುತ್ ಸೋರಿಕೆಯಿಂದ ಬೆಂಕಿ ಅವಘಡ ಸಂಭವಿಸಿತು. ಸ್ಥಳದಲ್ಲಿ ಸೇರಿದ ರೈತರು ಪಂಪ್ಸೆಟ್ ಮೋಟಾರ್ ಮೂಲಕ ತಾತ್ಕಾಲಿಕವಾಗಿ ಬೆಂಕಿ ನಂದಿಸುವಲ್ಲಿ ಮುಂದಾಗಿದ್ದಾರೆ. ಆದರೂ ಪರಿಣಾಮ ಬಿದ್ದಿರುವುದನ್ನು ಅರಿತುಕೊಂಡು ಬಿಳಿಗಿ ಅಗ್ನಿಶಾಮಕ ದಳ ಇಲಾಖೆಗೆ ಕರೆ ಮಾಡಲಾಗಿದೆ. ಇಲಾಖೆಯವರು ಸ್ಥಳಕ್ಕೆ ಬರುವ ಹೊತ್ತಿಗೆ ಸರ್ವೆ ನಂಬರ್ 89, 90, 91 ಜಮೀನಿನ ಪಕ್ಕದ ಹಳ್ಳದ ಅರಣ್ಯದಲ್ಲಿ 7 ಶ್ರೀಗಂಧ, 10 ಬೇವಿನ ಮರ, 5 ಬಿದಿರುಗಡ್ಡೆ ಗುಂಪು ಹಾಗೂ ರೈತರ 3 ಪಂಪ್ಸೆಟ್ ಮೋಟಾರ್ಗಳು ಸುಟ್ಟು ಹೋಗಿವೆ. ಆದರೂ ಸರಿಯಾದ ಸಮಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿ ಆರಿಸುವ ಪ್ರಕ್ರಿಯೆಯಲ್ಲಿ ತೊಡಗಿರುವುದರಿಂದ ಇನ್ನೂ ಹೆಚ್ಚಿನ ಯಾವುದೇ ಪ್ರಾಣಹಾನಿಯಾಗಿಲ್ಲ ಹಾಗೂ 16 ಎಕರೆ ಕಬ್ಬಿನ ಕೂಳೆ ಉಳಿತಾಯವಾಗಿದೆ ಎಂದು ಹೇಳುವುದರ ಜೊತೆಗೆ ಬೀಳಗಿ ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ರೈತ ಮಲ್ಲನಗೌಡ ಪಾಟೀಲ್ ಈ ಮೂಲಕ ಧನ್ಯವಾದ ಹೇಳಿದ್ದಾರೆ. चांदनी फंक्शन हॉल का बड़ा धमाका ऑफर 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ।
तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें।